ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾಕೆ ಸುಧಾರಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಆಗಾಗ್ಗೆ ಬರ್ತಾನೆ ಇರುತ್ತೆ. ಆದರೆ ಈ ಸ್ಟೋರಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಮಹಾರಾಣಿ ಕ್ಲಸ್ಟರ್ ವಿವಿ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಉನ್ನತ ಶಿಕ್ಷಣ ಸಚಿವರೇ ಡಾಕ್ಟರ್ ಎಂಸಿ ಸುಧಾಕರ್ ಅವರೇ, ನೀವು ಈ ಸ್ಟೋರಿಯನ್ನ ನೋಡಲೇಬೇಕು. ಮಹಾರಾಣಿ ಕ್ಲಸ್ಟರ್ ವಿವಿ ಹಂಗಾಮಿ ಕುಲಪತಿ ಮಂಜುನಾಥ್ ಅವರು ಕೂಡ ಈ ಸ್ಟೋರಿಯನ್ನ ನೋಡಲೇಬೇಕು. ವಿದ್ಯಾರ್ಥಿಗಳ ಬೆವರಿನ ಹಣಕ್ಕೆ ಕನ್ನ ಹಾಕಿದ ಆ ಅದೃಶ್ಯ ಕೈಗಳು, ಆ ಅದೃಶ್ಯ ಹಸ್ತಗಳು ಯಾವುದು? ಈ ಪ್ರಶ್ನೆ ಈಗ ಸಹಜವಾಗಿ ಎದುರಾಗ್ತಾ ಇದೆ. ಇದಕ್ಕೆ ಕಾರಣಗಳು ಕೂಡ ಇದಾವೆ. ಯಾವ ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು, ಯಾವ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು ಅಂತ ಹಣ ಖರ್ಚಾಗ್ತಾ ಇದೆ, ಅದು ಕೆಲವು ಭ್ರಷ್ಟರು, ಲೂಟಿಕೋರರು, ಕಳ್ಳರ ಜೇಬಿಗೆ ಹೋಗಿ ಸೇರ್ತಾ ಇದೆ. ಹಾಗಾದ್ರೆ ಆ ಅದೃಶ್ಯ ಕಳ್ಳರು ಯಾರು? ಈ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟರೂ ಕೂಡ ಈವರೆಗೆ ಅಧಿಕಾರಿಗಳನ್ನ ಅಮಾನತು ಮಾಡಿಲ್ಲ. ಈ ಪ್ರಕರಣ ಲೋಕಾಯುಕ್ತಕ್ಕೆ ಹೋಗಿದೆ, ಆದರೂ ಕೂಡ ಅಧಿಕಾರಿಗಳನ್ನ ಈವರೆಗೆ ಅಮಾನತು ಮಾಡಿಲ್ಲ. ಮಹಾರಾಣಿ ವಿವಿಯಲ್ಲಿ ಮಿತಿ ಮೀರಿ ಮಹಾಲೂಟಿ ನಡೀತಾ ಇದೆ, ಆದರೂ ಕೂಡ ಅಧಿಕಾರಿಗಳು ಮೌನವಾಗಿದ್ದಾರೆ, ಕುಲಪತಿಗಳು ಮೌನವಾಗಿದ್ದಾರೆ. ಹಾಗಾದ್ರೆ ಯಾರಿದ್ದಾರೆ ಇದರ ಹಿಂದೆ? ಇದು ಪ್ರತಿಷ್ಠಿತ ಶಿಕ್ಷಣ ಕಾಶಿನ ಅಥವಾ ಲೂಟಿಕೋರರ ಅಡ್ಡೆನ? ಇದು ಇನ್ನ ನಡೆಯಲೇ ಇಲ್ಲ ಯಾವುದು ಉಪನ್ಯಾಸ, ಆದರೂ ಕೂಡ ಜೇಬಿಗೆ ಇಳಿತು ಲಕ್ಷ ಲಕ್ಷ ಹಣ. ಇದು ಜ್ಞಾನದ ಹಂಚಿಕೆನ ಅಥವಾ ಹಣದ ಲೂಟಿಯ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನಕಲಿ ಬಿಲ್ಲು, ನಕಲಿ ಸಹಿ, ನಕಲಿ GST ಎಲ್ಲಾನು ನಕಲಿ, ಆದ್ರೆ ಲೂಟಿ ಮಾತ್ರ ಇಲ್ಲಿ ಅಸಲಿ. ಜನರ ಬೆವರಿನ ಹಣವನ್ನ ಲೂಟಿ ಮಾಡಿರುವಂತದ್ದು ಮಾತ್ರ ಇಲ್ಲಿ ಅಸಲಿ. ಗೈರಾಗಿರುವ ತಜ್ಞರಿಗೆ ತಲಾ 48,000 ದುಡ್ಡು ಕೊಡಲಾಗಿದೆ. ಲೋಕಾಯುಕ್ತಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ABVP ಮುಖಂಡರು ಗಮನಕ್ಕೆ ತಂದಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲು ಮಾಡಿದ್ದಾರೆ. ಕಾರ್ಯಕ್ರಮನೇ ನಡೆದಿಲ್ಲ, ಆದರೂ ವಿಶ್ವವಿದ್ಯಾಲಯವನ್ನ ಇವರಪ್ಪನ ಸ್ವತ್ತು ಅಂತ ಅಂದುಕೊಂಡಿದ್ದಾರೆ ಅಧಿಕಾರಿಗಳು. ಯಾರ ಸ್ವತ್ತು ಇದು? ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ, ಆದರೂ ಕೂಡ ಈವರೆಗೆ ಕ್ರಮ ಆಗ್ತಾ ಇಲ್ಲ. ಮತ್ತೊಂದು ಕಡೆ ನಡೆದೇ ಇಲ್ಲ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ದುಡ್ಡು ಪೀಕಿದ್ದಾರೆ ಇವರು. ಪಂಗನಾಮ ಹಾಕಿದ್ದಾರೆ ಜನರಿಗೆ, ಜನರ ಜೇಬಿಗೆ ಕೈ ಹಾಕಿ ಅವರ ದುಡ್ಡು ಹೊಡೆದಿದ್ದಾರೆ, ಸರ್ಕಾರದ ಪಿಕ್ ಪ್ಯಾಕೆಟ್ ಮಾಡಿದ್ದಾರೆ. ಇದರಲ್ಲಿ ಭಾಗಿಯಾಗಿರೋರು ಯಾರ್ಯಾರು? ಈ ದುಡ್ಡನ್ನ ಲೂಟಿ ಮಾಡಿರೋರು ಯಾರ್ಯಾರು? ವಿಶ್ವವಿದ್ಯಾಲಯ ಏನು ಇವರಪ್ಪನ ಸ್ವತ್ತು ಅಂತ ಅಂದುಕೊಂಡಿದ್ದಾರ ಇವರು? GST ಜಾಲದ ಮೂಲಕವಾಗಿ ವ್ಯವಸ್ಥಿತ ಸ್ಕ್ಯಾಮ್ ಮಾಡಿದ್ದಾರೆ. ಅದು ಕೂಡ ಇವರು ವ್ಯವಸ್ಥಿತವಾಗಿ ಇಲ್ಲ, GST ಬಿಲ್ ಇದೆ ನಮ್ಮ ಹತ್ರ, GST ಪಾವತಿ ಮಾಡಿದೀವಿ ನಾವು, ಎಲ್ಲವೂ ಸರಿಯಾಗಿದೆ ರೀ ಅಂತ ತೋರಿಸೋದಕ್ಕೆ GST ಬಿಲ್ಲಲ್ಲೂ ಕೂಡ ಸ್ಕ್ಯಾಮ್ ಮಾಡಿದ್ದಾರೆ. 1.83 ಲಕ್ಷ ಮೊತ್ತದ ಬಿಲ್ಗಳು, ಇದೆಲ್ಲವೂ ಕೂಡ ಕೇವಲ ಕಾಗದದ ಮೇಲೆ ಸೃಷ್ಟಿಯಾಗಿರೋದಕ್ಕೆ ಇರುವಂತಹ ಆಧಾರಗಳು ಮಾತ್ರ. GST ಸೇರಿಸಿ ಸರ್ಕಾರದ ಖಜಾನೆಯಿಂದ ಲೂಟಿ ಮಾಡಿದ್ದಾರೆ. 2 ಕೋಟಿ ಹಣ ಅಂದ್ರೆ ಇವರಿಗೆ ತಮಾಷೆನ? ಹಾಗಾದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಜೊತೆಗೆ ಕುಲಪತಿಗಳು ಏನು ಮಾಡ್ತಾ ಇದ್ದಾರೆ? ಅಕ್ಷರ ಕಲಿಸುವಂತಹ ಗುರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದು ನಾಚಿಕೆಗೇಡು. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಲೂಟಿಕೋರರಿಗೆ, ಯಾರ್ಯಾರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತಹ ಲೂಟಿಕೋರರಿಗೆ ಶಿಕ್ಷೆ ಯಾವಾಗ? ಸರ್ಕಾರ ಯಾಕೆ ಈ ಬಗ್ಗೆ ಮೌನಕ್ಕೆ ಶರಣಾಗಿದೆ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಲೋಕಾಯುಕ್ತಕ್ಕೆ ಪಕ್ಕಾ ಪುರಾವೆಗಳು ಸಲ್ಲಿಕೆಯಾಗಿದೆ. ಭ್ರಷ್ಟ ಅಧಿಕಾರಿಗಳ ಎದೆಯಲ್ಲಿ ನಡುಕ ಕೂಡ ಶುರುವಾಗಿದೆ. ಲೂಟಿ ಮಾಡಿದ ಪ್ರತಿ ಪೈಸೆಯನ್ನು ಕೂಡ ವಸೂಲಿ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಾ ಇದ್ದಾರೆ. ಶಿಕ್ಷಣ ಉಳಿಬೇಕು ಅಂತಂದ್ರೆ ಇಂತಹ ಕಳ್ಳ ಕಾಕರು, ಲೂಟಿಕೋರರು, ದರೋಡೆಕೋರರು, ಭ್ರಷ್ಟಾಚಾರಿಗಳು ಇವರೆಲ್ಲರನ್ನ ಜೈಲಿಗಟ್ಟಬೇಕು. ಈ ಲೂಟಿಕೋರರ ವಿರುದ್ಧ ಕ್ರಮ ಆಗುವವರೆಗೂ ಕೂಡ ಫ್ರೀಡಂ ಟಿವಿ ಬಿಡೋದೇ ಇಲ್ಲ. ಎಲ್ಲಿವರೆಗೆ ಇವರ ವಿರುದ್ಧ ಕ್ರಮ ಆಗಲ್ಲ ಅಲ್ಲಿವರೆಗೂ ಇವರನ್ನ ಬಿಡುವಂತಹ ಕೆಲಸಕ್ಕೆ ನಾವು ಮುಂದಾಗಲ್ಲ. ಇತ್ತ ವಿದ್ಯಾರ್ಥಿಗಳು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಗೋಪಿ ರಂಗಸ್ವಾಮಿ, ಪ್ರಾಂತ ಕಾರ್ಯದರ್ಶಿ ABVP ಕರ್ನಾಟಕ ದಕ್ಷಿಣ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೋಪಿಯವರೇ ನಮಸ್ಕಾರ. ಗೋಪಿಯವರೇ ಕೇಳಿಸ್ತಾ ಇದೆಯಾ? ಗೋಪಿಯವರೇ ಕೇಳಿಸ್ತಾ ಇದೆಯಾ ಮಾತನಾಡ್ತಾ ಇರುವಂತದ್ದು? ಈಗ ಗಂಭೀರವಾಗಿ ಆರೋಪಗಳನ್ನ ಮಾಡಿದಿರಿ ನೀವು. ಹೀಗಾಗಿ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ, ನಿಮ್ಮ ಆಗ್ರಹ ಏನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ.
ಸಹ ಸರ್ಕಾರ ಗಮನ ಸೆಳೆಯುವಂತ ಕೆಲಸವನ್ನು ಮಾಡಿದೆ. ಸರ್ ಕೇಳಿಸಿದೆ ಸರ್? ಹಾ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಅದೇ ಸರ್, ಹೀಗಾಗಿ ನಾವು ಲೋಕಾಯುಕ್ತರ ತನಿಖೆ ಕೂಡ ಒಂದು ಆಗ್ರಹ ಮಾಡಿ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ. ನಾವು ಇದು ಸರ್ಕಾರ ಮುಂದೆ ಮತ್ತೆ ಎಚ್ಚೆತ್ತುಕೊಳ್ಳಲಿಲ್ಲ ಅಂದ್ರೆ ಒಂದು ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಕರೆಗೆ ನಾವು ಒಂದು ಕರೆಯನ್ನ ನೀಡಲಾಗುತ್ತೆ ಸರ್ ಮುಂದಿನ ದಿನಗಳಲ್ಲಿ. ಹಾ ಸರ್, ಇದೊಂದು ಲೋಕಾಯುಕ್ತರ ತನಿಖೆಗೆ ಕೊಟ್ಟಾಗಿದೆ ಸರ್, ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅಲ್ಲಿ ಯಾವ ರೀತಿ ಅಕ್ರಮ ಆಗಿದೆ ಅಂತ ನೀವು ನೋಡ್ಬೋದು ಸರ್. ಅಲ್ಲಿ ಅತಿಥಿ ಉಪನ್ಯಾಸಕರನ್ನ ಅಲ್ಲಿ ತರಗತಿಗಳು ನಡೆದಿಲ್ಲ, ಒಂದು ತಿಂಗಳಲ್ಲಿ 36 ಗಂಟೆಗಳನ್ನ ತರಗತಿ ಮಾಡಿದೀವಿ ಅಂತ ಹೇಳಿ ಒಂದು ಹಣವನ್ನು ಅವ್ರ ಅಕೌಂಟ್ಗೆ ಬರೋ ಅಂತ ನಿಟ್ಟಲ್ಲಿ ಮಾಡ್ತಾ ಇದ್ದಾರೆ. ಅದ್ ಯಾವ ರೀತಿ ಮಾಡ್ತಿದಾರೆ, ಅದೊಂದು GST ಬಿಲ್ ಕೊಡ್ತಾರೆ, ಆ GST ಅನ್ನು ಓಪನ್ ಮಾಡಿ ನೋಡಿದಾಗ ಯಾವ್ದೋ ಒಂದು ಲ್ಯಾಂಡ್ರಿ ಬಿಲ್ ಆಗಿರುತ್ತೆ. ಈ ರೀತಿ ಯಾಕೆ ಮಾಡ್ತಾ ಇದಾರೆ, ವಿದ್ಯಾರ್ಥಿಗಳು ದುಡ್ಡು ಯಾಕೆ ಈ ತರ ಮಾಡ್ತಾರೆ, ಸರ್ಕಾರ ದುಡ್ಡನ್ನ ಯಾಕೆ ಈ ತರ ಮಾಡ್ತಿದ್ದಾರೆ ಅಂತಂದು ಇದ್ರಲ್ಲಿ ಯಾರ್ಯಾರು ಶಾಮಿಲ್ ಆಗಿರೋದು ಅನ್ನೋದನ್ನ ಬಯಲಿಗೆ ಬರ್ಬೇಕು. ಒಂದು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಇದ್ರಲ್ಲಿ ನೋಡೋದಾದ್ರೆ ಅವರು ಯಾವ ರೀತಿ ಮಾಡ್ತಿದಾರೆ ಅನ್ನೋದು ನಮ್ಗೆ ನೋಡ್ಬೋದು ಸರ್. ವಿದ್ಯಾರ್ಥಿಗಳು ಜೀವನದಲ್ಲಿ ಯಾವ ರೀತಿ ಚೆಲಾಟ ಆಡ್ತಿದ್ದಾರೆ, ಒಂದು ಹಣವನ್ನು ಯಾವ ರೀತಿ ವ್ಯಯ ಮಾಡ್ತಾ ಇದಾರೆ ಅಂತ ಒಂದು ಲೋಕಾಯುಕ್ತರ ತನಿಖೆಗೆ ನಾವು ಹಾಕಿದೀವಿ ಸರ್, ಆಗ್ರಹ ಮಾಡಿದೀವಿ. ಈಗ ಸರ್ಕಾರ ಗಮನಕ್ಕೂ ತಂದಿದೀವಿ. ಮುಂದಿನ ನಡೆ ಏನಂತ ನೋಡ್ಕೊಬಿಟ್ಟು ನಾವು ಮತ್ತೆ ಒಂದು ಅಲ್ಲ, ಈ ಬಗ್ಗೆ ಕುಲಪತಿಗಳು, ಅಲ್ಲಿ ಇರುವಂತಹ ಪ್ರಾಧ್ಯಾಪಕರು ಅವರೆಲ್ಲ ಏನ್ ಹೇಳ್ತಾರೆ ಅಂತ, ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಲ್ಲಿ ಅವರು? ಸರ್, ಪ್ರಾಧ್ಯಾಪಕರು ಯಾರು ನಾವು ಮಾತಾಡ್ತಿಲ್ಲ. ಹಾ ಸರ್, ಪ್ರಾಧ್ಯಾಪಕರು ಯಾರು ನಮ್ಮ ಸಂಪರ್ಕಕ್ಕೆ ಬರ್ತಿಲ್ಲ ಸರ್. ಅವರು DC ಅವರ ಗಮನಕ್ಕೆ ತರಾಗ ಅವ್ರ ಹತ್ರ ಚರ್ಚೆಗೆ ಹೋದಾಗ ಸರ್, ಅವ್ರು ನಮ್ ಗಮನಕ್ಕೆ ಬರ್ತಾ ಇಲ್ಲ. ಯಾರು ಕೂಡ ಇದ್ರ ಬಗ್ಗೆ ಚರ್ಚೆಗೂ ಮಾಡ್ತಾ ಇಲ್ಲ. ನಾವು ಮಾಧ್ಯಮಗಳ ಮುಖಾಂತರ ಕೂಡ ಕರೆಯನ್ನ ತೆಗೆದುಕೊಂಡು ಮಾತಾಡಕ್ ಹೋಗೋದ ಸದ್ಯಕ್ಕೂ ಅವ್ರು ನಮಗೆ ಕರೆಗೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನ ನಾವು ಲೋಕಾಯುಕ್ತ ತನಿಖೆಯಿಂದಾನೇ ಮುಖಾಂತರವೇ ಆಗ್ಬೇಕು ಅಂತ ನಾವು ಒಂದು ಆಗ್ರಹವನ್ನ ಇಟ್ಟಿದೀವಿ ಸರ್. ಇವತ್ತು ವಿದ್ಯಾರ್ಥಿ ಪರಿಷತ್ತು ಹೊರ ಬರೋವರೆಗೂ ಸಹ ಅವರಿಗೆ ತನಿಖೆಗೆ ಯಾರ್ಯಾರು ಶಾಮಿಲ್ ಆಗಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಕಾನೂನು ರೀತಿ. ಅಲ್ಲಿವರೆಗೂ ಸಹ ವಿದ್ಯಾರ್ಥಿ ಪರಿಷತ್ತು ಕೈ ಬಿಡೋ ನಿಟ್ಟಿನಲ್ಲಿ ಇಲ್ಲ ಸರ್. ಈಗ ಬರೀ ನಮ್ಮ ಕರ್ನಾಟಕ ಅಂತ ಮಾತ್ರ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಶಿಕ್ಷಣ ಕ್ಷೇತ್ರ ಅಂತ ನಾವು ನೋಡಿದಾಗ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಅವ್ಯಾಹತ ಭ್ರಷ್ಟಾಚಾರ, ಇದು ಅಲ್ಪ ಸ್ವಲ್ಪ ದುಡ್ಡೇನು ಬರುತ್ತೆ ಶಿಕ್ಷಣ ಕ್ಷೇತ್ರಕ್ಕೆ, ಇದು ಭ್ರಷ್ಟರ ಪಾಲಾಗ್ತಾ ಇದೆಯಾ? ಸಂಪೂರ್ಣ ಸಿಸ್ಟಮ್ ಅನ್ನ ಯಾವ ರೀತಿಯಾಗಿ ಸುಧಾರಣೆ ಮಾಡ್ಬೇಕಂತೀರಿ ನೀವು? ಸರ್, ಸರ್ಕಾರ ಬಂದಾಗ್ಲಿಂದ ನಾವು ನೋಡೋದಾದ್ರೆ ಒಂದು ಸ್ಕಾಲರ್ಶಿಪ್ ವಿಚಾರದಲ್ಲೂ ಇದೇ ರೀತಿ ಮಾಡ್ತೀವಿ ಸರ್. ಒಂದು ಹಾಸ್ಟೆಲ್ ವಿಚಾರದಲ್ಲೂ ಸದ್ಯಕ್ಕೂ ವಿದ್ಯಾರ್ಥಿಗಳಿಗೆ ಧೋರಣೆಯನ್ನು ಮಾಡ್ತಾ ಬರ್ತಾ ಇದೆ. ಇದು ವಿದ್ಯಾರ್ಥಿ ಸಮೂಹಕ್ಕೆ ಯಾಕೆ ಈಗ ಅನ್ಯಾಯ ಮಾಡ್ತಿದೆ ಅಂತ ನಾವೆಲ್ಲರೂ ಗಮನಿಸಬಹುದು ಸರ್. ಯಾಕಂದ್ರೆ ಮುಂದಿನ ಪೀಳಿಗೆ ಈ ರೀತಿ ಕಷ್ಟ ಅನುಭವಿಸ್ಕೊಂಡು ಒಂದು ಶಿಕ್ಷಣಕ್ಕೆ ಒಂದು ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ತರ ಅನ್ಯಾಯ ಆಗ್ತಿರೋದನ್ನ ಒಂದು ಖಂಡನೀಯ ಸರ್ ಇದು. ಓಕೆ, ಧನ್ಯವಾದಗಳು ರಂಗಸ್ವಾಮಿ ಅವರ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ. ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ, ಪ್ರಕರಣ ದಾಖಲು ಮಾಡಿದ್ದೀವಿ. ಆದರೂ ಕೂಡ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಯಾವುದು ಕೂಡ ಅರಿವಿಗೆ ಬರ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.